ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಸ್ಟಾಕ್ ರೂಮಿಂದ ಡೈರೆಕ್ಟ್ ಆಗಿ ಹಗ್ಗ ಕಟ್ಟಿ ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ನಾನು ನಿಮ್ಗೆ ಅವತ್ತು ಹೇಳ್ದೆ ಅಲ್ವಾ, ಉಷಾ ಹಾಕೊಂಡ್ ದುಡ್ಡು ಕಳ್ತನ ಆಯ್ತು ಅಂತ. ಆಗ ನಾನು ಎಲ್ರೂ ಚೆಕ್ ಮಾಡಿದ್ರು ಏನು ಸಿಗ್ಲಿಲ್ಲ ಅಂತ ಹೇಳ್ದನಲ್ಲ, ನೋಡಿ ಅವತ್ತೂ ಇದೇ ಕೆಲಸ ಮಾಡಿದಾನೆ ಅನ್ನೋದು ಪ್ರೂವ್ ಆಯ್ತು. ಭಾರಿ ಚಾಲಾಕಿ ಕಳ್ಳನ್ ತರನೇ ಇದ್ದಾನಲ್ವಾ ಧ್ರುವ ಅವ್ರೆ. ಅವನು ನಾವನ್ಕೊಂಡ್ ಹಾಗಲ್ಲ. ಒಂದ್ ಕೆಲ್ಸ ಮಾಡೋಣ, ಈ ವಿಷಯನ ಪುಷ್ಪಕ್ ಸರ್ ಹತ್ರ ಹೇಳ್ಬಿಡೋಣ. ಬೇಡ, ಇವಾಗ ನಾವೇನಾದ್ರೂ ಹೇಳಿದ್ರೆ ನಾನು ಈ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತಾನಷ್ಟೇ. ನಾವು ಅವನನ್ನ ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿಡಬೇಕು. ಬನ್ನಿ ಇವಾಗ ಕೆಲಸ ಮುಗಿಸೋಣ, ಆಮೇಲೆ ಅವನ ಹಿಂದೆನೆ ಬಂದು ಅವನ್ನ ಫಾಲೋ ಮಾಡೋಣ, ಸರಿನಾ? ರಮೇಶ ಬಂದ, ನಡೀರಿ. ಆನಂದಣ್ಣ, ನೀವಿನ್ನೂ ಇಲ್ಲೇ ಇದ್ದೀರಾ? ಜಯಂತಿ ಅಕ್ಕ ಆಗ್ಲೇ ಹೋಗಾಯ್ತು. ಬಿಟ್ಟಿದ ತಕ್ಷಣನೇ ಓಡೋಗ್ತಿದ್ರಲ್ಲ, ಏನಾಯ್ತು ಇವತ್ತು? ಅದು ಹೆಂಡ್ತೀರು ಮನೆಗೆ ಹೊರಡ್ತಾ ಇದ್ದಂಗೆ ಅವ್ರ ಹಿಂದೆ ನಾವು ಓಡ್ ಹೋಗ್ಬಾರ್ದು ಅಂತ ಇಲ್ಲೇ ಬಂದಲ್ಲ ಧ್ರುವ, ಇವ್ ನನಗೆ ಹೇಳ್ಕೊಟ್ಟಿದ್ದ. ಅದಕ್ಕೆ ನಾನ್ ಯಾಕೆ ಇವಾಗ ನನ್ನ ಹೆಂಡತಿ ಹಿಂದೆ ಓಡೋಗ್ಬೇಕು ಹೇಳು? ಓ ಹೌದಾ, ಸರಿ ಇರಿ. ನೀವ್ ಈ ತರನೇ ಹೇಳಿದ್ರಿ ಅಂತ ನಾನ್ ಜಯಂತಿ ಅಕ್ಕನ ಹತ್ರ ಹೇಳ್ಕೊ. ಅಯ್ಯಯ್ಯೋ ಅಮ್ಮ ತಾಯಿ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಈ ವಿಷಯನ ಅವಳಿಗೆ ಮಾತ್ರ ಹೇಳ್ಬೇಡ ನೀನು. ಲೋ ರಮೇಶ, ನೀನೇನು ಬೆಲ್ ಹೊಡಿತಾ ಇದ್ದಂಗೆ ಮನೆಗೆ ಓಡೋಗ್ತಾ ಇದ್ದವನು ಇವತ್ತು ಬಾಕ್ಸ್ ಎತ್ತಿಡೋ ಕೆಲಸ ಎಲ್ಲ ಮಾಡ್ತಾ ಇದ್ಯಾ? ಆಶ್ಚರ್ಯ. ಆನಂದಣ್ಣ ಸುಮ್ನೆ ರೇಣ, ನೀವು ಧ್ರುವಣ್ಣ ಮುಂದೆ ಹಿಂಗೆಲ್ಲ ಮಾತಾಡ್ಬಿಡಿ, ಆಮೇಲೆ ಅವ್ರು ನನ್ನನ್ನ ಕೆಲ್ಸನೇ ಮಾಡಲ್ಲ ಅನ್ಕೋತಾರೆ. ಹಾಗೇನಿಲ್ಲ ಧ್ರುವಣ್ಣ, ಏನೇ ಕೆಲಸ ಇದ್ರೆ ನಾನು ಮಾಡ್ಬಿಟ್ಟೆ ಮನೆಗೆ ಹೋಗೋದು. ಅಯ್ಯೋ ರಮೇಶ, ನನಗ್ ನಿನ್ ಬಗ್ಗೆ ಗೊತ್ತಿಲ್ವೇನೋ? ನೆಂತ ಒಳ್ಳೆ ಕೆಲ್ಸಕಾರ ಅಂತ ನನಗೆ ಗೊತ್ತಿದೆ, ಪರವಾಗಿಲ್ಲ ಬಿಡು. ಲೋ ಧ್ರುವ, ನಿನಗೆ ರಮೇಶನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವನು ಬೈಕು, ಅದ್ರಲ್ಲೂ ಬುಲೆಟ್ ಬೈಕೇ ತಗೋಬೇಕು ಅಂತ ಆಸೆ ಇಟ್ಕೊಂಡು ಹರಾಡ್ತಾ ಇದ್ದಾನೆ, ಗೊತ್ತಾ? ಹಾ ಅದೇ, ಅವತ್ತು ಚೆಕ್ ಮಾಡಿದಾಗ ಜೇಬಲ್ಲಿ ಆ ಬುಲೆಟ್ ಬ್ರೋಷರ್ ಇತ್ತು ಅಲ್ವಾ? ಹಾ, ಇನ್ನೇನ್ ಧ್ರುವಣ್ಣ, ಈ ವಯಸ್ಸಲ್ಲಿ ಬುಲೆಟ್ ತಗೊಬೇಕು ಅನ್ನೋ ಆಸೆ ಇರಲ್ವಾ? ವಾ 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 ವಾ, ಏನ್ ಕರೆಕ್ಟ್ ಆಗಿ ಹೇಳಿದ್ಯೋ. ನೋಡು, ಇವನ್ ಇನ್ಸ್ಪಿರೇಷನ್ ಆಗ್ಬೇಕು ಕಣೋ ನಮ್ಗೆಲ್ಲ. ಆನಂದ, ಸ್ವಲ್ಪ ನೋಡಿ ಕಲ್ತ್ಕೊಳ್ಳೋ. ನೋಡಿ ಕಲ್ತ್ಕೊಳ್ಳಿ. ಈ ತರ ಆಸೆ ಹುಮ್ಮಸ್ಸು ಇದ್ರೆ ಕೆಲ್ಸ ಮಾಡೋದಕ್ಕಿನ್ನ ಹುಮ್ಮಸ್ ಜಾಸ್ತಿ ಬರುತ್ತೆ. ನಾನು ಅವನು ನೋಡಿ ಕಲ್ತ್ಕೋಬೇಕು. ಇವಾಗ ಕಲ್ತ್ಕೋತೀನಿ. ಏಯ್ ಏನೋ, ಇವಾಗ ಎಲ್ರು ಮನೆಗೆ ಹೋದ್ಮೇಲೆ ಒಬ್ನೇ ನಿಂತು ಕೆಲಸ ಮಾಡೋದು ನಿನ್ ಶ್ರಮನಾ? ಸರಿ ಕಣೋ, ಆಯ್ತು, ನಾನು ಕಲಿತೀನಿ. ಈ ತರ ಆಸೆ ಹುಮ್ಮಸ್ಸು ಇದ್ರೆ ಕೆಲ್ಸ ಮಾಡೋದಕ್ಕಿನ್ನ ಹುಮ್ಮಸ್ ಜಾಸ್ತಿ ಬರುತ್ತೆ. ನಾನು ಅವನು ನೋಡಿ ಕಲ್ತ್ಕೋಬೇಕು. ಇವಾಗ ಕಲ್ತ್ಕೋತೀನಿ. ಏಯ್ ಏನೋ, ಇವಾಗ ಎಲ್ರು ಮನೆಗೆ ಹೋದ್ಮೇಲೆ ಒಬ್ನೇ ನಿಂತು ಕೆಲಸ ಮಾಡೋದು ನಿನ್ ಶ್ರಮನಾ? ಸರಿ ಕಣೋ, ಆಯ್ತು, ನಾನು ಕಲಿತೀನಿ. ಧ್ರುವಣ್ಣ, ಇರೋದು 5-6 ಬಾಕ್ಸು, ಇವಾಗ ಹೋಗಿ ತಗೊಂಡೋಗಿ ಇಟ್ಬಿಟ್ಟೆ ಅಂದ್ರೆ ಇವತ್ತಿನ ಕೆಲಸ ಮುಗ್ದಂಗೆ. ನಾಳೆ ಬೆಳಗ್ಗೆ ಬಂದು ಫ್ರೆಶ್ ಆಗಿ ಕೆಲಸ ಶುರು ಮಾಡ್ಬೋದಲ್ವಾ? ರಮೇಶ, ಸೂಪರ್ ರಮೇಶ. ಆನಂದ, ನಾವು ಇವನಿಂದ ನೋಡ್ ಕಲ್ತ್ಕೊಳ್ಳೋದು ತುಂಬಾ ಇದೆಯೋ. ಕಾಪಟೆ. ರಮೇಶ, ತುಂಬಾ ಪ್ರೌಡ್ ಫೀಲ್ ಆಗ್ತಿದ್ಯೋ. ಸರಿ, ನೀನು ಆರಾಮಾಗಿ ಕೆಲಸ ಮಾಡು, ಯಾರು ನಿನ್ ಡಿಸ್ಟರ್ಬ್ ಮಾಡಲ್ಲ. ಮೈನವ್ರೆ, ನಾವಿಬ್ರು ಹೊರಡೋಣ. ಆನಂದ, ನೀನು ಕಂಪ್ನಿ ಕೊಡ್ತೀಯಾ ಅಥವಾ ನಮ್ ಜೊತೆನೆ ಹೊರಡ್ತೀಯಾ? ಕಂಪ್ನಿನಾ? ಇವನ್ಗ? ಅಯ್ಯೋ, ಚಾನ್ಸೇ ಇಲ್ಲಪ್ಪ. 5 ಗಂಟೆ ಟಣ್ ಅಂತ ಹೊಡೆದಿದ ತಕ್ಷಣ ನಾನ್ ಮನೆಗೆ ಹೊರಟ್ಬಿಡ್ತೀನಿ. ಅಯ್ಯೋ, ಅದು ಅಲ್ದೆ ನನ್ ಬಂಗಾರಿ ಇವಾಗ ಪಾರ್ಕಿಂಗ್ ಲಾಟ್ ಅಲ್ಲಿ ಬೇರೆ ಕಾಯ್ತಾ ಇರ್ತಾಳೆ. ಲೋ ರಮೇಶ, ನಿನ್ಗೇನು ಹೆಂಡ್ತಿನ ಮಕ್ಳ? ನೀನಿರಪ್ಪ, ನೀನ್ ಕೆಲ್ಸ ಮಾಡು, ನಾನು ಹೊರಡ್ತೀನಿ. ಬಾಯ್ ಧ್ರುವ. ಬಾಯ್ ಮೈನಾ. ಬಾಯ್ ರಮೇಶ. ರಮೇಶ, ನೀನ್ ಅವಸರ ಪಡ್ಬೇಡ, ನೀನ್ ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬಾ, ಸರಿನಾ? ನಾನು ಮೈನವ್ರು ಹೊರಟಿರ್ತೀವಿ. ಸರಿ ಧ್ರುವಣ್ಣ.